ಸ್ನೇಹಿತರೆ ನಮಸ್ಕಾರ. ನೀವೇನಾದ್ರೂ ಆಫೀಸ್, ಅಂಗಡಿ, ಹೋಟೆಲ್ ಅಥವಾ ಮನೆಯಲ್ಲಿ ಇಂಟೀರಿಯರ್ ವರ್ಕ್ ಏನಾದ್ರೂ ಮಾಡಿಸಬೇಕು ಅಂತಿದ್ದೀರಾ? ಹಾಗಾದ್ರೆ ತಪ್ಪದೇ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ನಮ್ಮ ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ರಸ್ತೆಯಲ್ಲಿರುವ ದೇಶಿಹಳ್ಳಿಯಲ್ಲಿ ಆರ್ಆರ್ ಕನ್ವೆನ್ಷನ್ ಹಾಲ್ ಪಕ್ಕದಲ್ಲಿರುವ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಇವರು ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, ಕಪ್ಬೋರ್ಡ್, ಟಿವಿ ಯೂನಿಟ್ ಈ ಎಲ್ಲಾ ರೀತಿಯ ಕಂಪ್ಲೀಟ್ ಇಂಟೀರಿಯರ್ ವರ್ಕ್, ಅದು ಸಹ ಮಾಡರ್ನ್ ಡಿಸೈನ್, ಮಾಡರ್ನ್ ಮೆಥಡ್ ಅಲ್ಲಿ ರೀಸನಬಲ್ ಪ್ರೈಸ್ ನಲ್ಲಿ ಮಾಡಿಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಷಡ್ಯಂತ್ರ ವಿರುದ್ಧ ಸೆಡ್ಡು, ಕಾನೂನು ಸಮರಕ್ಕೆ ಸಿದ್ಧ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟ ರಾಜ್ಯಪಾಲರ ನಡೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದ್ದು, ಬಿಜೆಪಿ ಮತ್ತು ಜೆಡಿಎಸ್ನವರ ಷಡ್ಯಂತರ ವಿರುದ್ಧ ಕಾಂಗ್ರೆಸ್ ಪಕ್ಷ ಸೆಡ್ಡು ಹೊಡೆದು ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಸಿದ್ಧವಾಗಿದೆ ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹಣಕಾಸು ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಪಟ್ಟಣದ ಹೊರವಲಯದಲ್ಲಿರುವ ಎಸ್ಎನ್ ಸಿಟಿಯ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಮುಡಾ ಹಗರಣ ಎಂಬುದು ಬಿಜೆಪಿ ಮತ್ತು ಜೆಡಿಎಸ್ ಅಪವಿತ್ರ ಮೈತ್ರಿಯ ಕಪೋಲಕಲ್ಪಿತ ನಾಟಕವಾಗಿದ್ದು, ಇಂದು ರಾಜಭವನವನ್ನು ಬಿಜೆಪಿ ಕಚೇರಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತರ ರೂಪಿಸಿದ್ದಾರೆ. ಇವರ ವಿರುದ್ಧ ಆಗಸ್ಟ್ 19ರಂದು ಸೋಮವಾರ 11 ಗಂಟೆಗೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದರು. ಗೌರವಾನ್ವಿತ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2021ನೇ ಇಸ್ವಿಯಲ್ಲಿ ಹಂಚಿಕೆ ಮಾಡಿದಂಥದ್ದು. ಅವತ್ತು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿರಲಿಲ್ಲ. ಸಿದ್ದರಾಮಣ್ಣವರು ಯಾವುದೇ ರೀತಿಯ ಅಧಿಕಾರ ದುರುಪಯೋಗವನ್ನು ಕೂಡ ಮಾಡಿಕೊಂಡಿರೋದಿಲ್ಲ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡು ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡ ಮೇಲೆ ಕುಮಾರಸ್ವಾಮಿಯದು ಕೇಂದ್ರ ಮಂತ್ರಿಗಳಾದ ಮೇಲೆ ಬಹುಶಃ ರಾಜ್ಯ ಸರ್ಕಾರವನ್ನು ತೆಗಿಬೇಕೆಂದು ಹುನ್ನಾರದಿಂದ ಒಂದು ಸಿದ್ದರಾಮಣ್ಣವರ ತೇಜೋವಧೆ ಮಾಡಬೇಕು, ಕಾಂಗ್ರೆಸ್ ಸರ್ಕಾರಕ್ಕೆ ಮಸಿ ಬಳಿಯಬೇಕು ಎನ್ನುವ ಒಂದು ಉದ್ದೇಶದಿಂದ ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನ ಮತ್ತು ರಾಜಭವನವನ್ನು ಬಿಜೆಪಿಯವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ. ಇವತ್ತು ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಜೀವಂತವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶ ಒಪ್ಪುವಂತಹ ಹಿಂದುಳಿದ ವರ್ಗಗಳ ನೇತಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಆಳ್ವಿಕೆಯನ್ನು ಇಡೀ ಭಾರತ ದೇಶ ಒಪ್ಪಿಕೊಂಡಿದೆ. ಇವತ್ತು ಇದರೊಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ 15 ಬಡ್ಜೆಟ್ಗಳನ್ನು ಮಾಡಿಸತಕ್ಕಂಥ ಕೀರ್ತಿ ಏನಾದರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಣ್ಣವರಿಗೆ ಸಲ್ತದೆ. ಇಷ್ಟೇ ಅಲ್ಲ, ಮೋದಿ ಸರ್ಕಾರ ಬಿಜೆಪಿಯವರು ಕುಮಾರಸ್ವಾಮಿಯವರನ್ನು ಸೇರಿಸಿಕೊಂಡು ಇವತ್ತು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರ ಮೇಲೆ ಕುತಂತ್ರ ರಾಜಕಾರಣ ಮಾಡುವಂಥದ್ದು ಒಂದು ಹೇಯ ಕೃತ್ಯ. ಅದನ್ನು ನಾವು ಅದ್ರ ಕಡ್ಡಾಯ ಮಾಡಬೇಕು ಅಂತೇಳಿ ಪಾಪ ಅಶೋಕ್ ಅವರು ಹತಾಶರಾಗಿ ಈ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ. ಯತ್ನಾಳ್ ಒಂದು ಕಡೆ, ರಮೇಶ್ ಜಾರಕಿಹೊಳಿ ಒಂದು ಕಡೆ, ಅಶೋಕ್ ಒಂದು ಕಡೆ, ವಿಜಯೇಂದ್ರ ಒಂದು ಕಡೆ, ಅವರೇ ದಾರಿ ಆಗೋಗಿದ್ದಾರೆ. ಅಂಥದ್ರಲ್ಲಿ ಈ ಒಮ್ಮತವಾಗಿದೆ ಕಾಂಗ್ರೆಸ್ ಪಕ್ಷ. ಸಿದ್ದರಾಮಣ್ಣವರು, ಡಿ.ಕೆ. ಶಿವಕುಮಾರ್ ಅವರು ಒಗ್ಗಟ್ಟಾಗಿ ನಡೆಸ್ತಾ ಇದ್ದಾರೆ. ಈ ಅಭಿವೃದ್ಧಿ ಆಗ್ತಾ ಇದೆ, ಇದನ್ನು ಸಹಿಸಲಾಗದೆ ಪದೇ ಪದೇ ಅಶೋಕಣ್ಣ ಹೇಳ್ತಾ ಇರ್ತಾರೆ. ಅಶೋಕಣ್ಣ ಮತ್ತೆ ಯಾವ ಥರ ನಿಜ ಆಗಿದೆಯಾ? ಒಂದು ನಿಜ ಆಗಿಲ್ಲ. ಆ ಥರ ಸುಳ್ಳು. ಡಿ.ಕೆ. ಶಿವಕುಮಾರ್ ಆದಿಯಾಗಿ 136 ಜನ ಪ್ಲಸ್ ಇಬ್ಬರು 138 ಜನ ನಾವು ಗಟ್ಟಿಯಾಗಿ ಸಿದ್ದರಾಮಣ್ಣಿಂದ ಇದ್ದೇವೆ. ಅದು ಬಹುಶಃ ಅಯ್ಯೋ ಮಾತು ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಒಳಕನ್ನು ಉಂಟು ಮಾಡಬೇಕು, ನಮ್ಮಲ್ಲಿ ಸಂಶಯ ಉಂಟು ಮಾಡಬೇಕು, ನಮ್ಮಲ್ಲಿ ಪರಸ್ಪರ ಒಬ್ಬನೊಬ್ಬರು ನಮ್ಮದೇ ಆಗಬೇಕು ಅನ್ನೋ ಕಾರಣಕ್ಕೆ ಪದೇ ಪದೇ ಅಶೋಕಣ್ಣ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಚಾಳೆ ಏನಪ್ಪ ಅಂದರೆ ಒಂದು ಸುಳ್ಳನ್ನು 100 ಬಾರಿ ಹೇಳಿದಾಗ
ನಿಜ ಆಗುತ್ತಾ ಅಂತ ಅವ್ರು ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ. ಇದರಿಂದ ಯಾವ ಕೈವಾಡೋದು ಇಲ್ಲ. ಸಿದ್ದರಾಮಣ್ಣ ತಪ್ಪೇ ಮಾಡಿಲ್ಲ ಅಂದಮೇಲೆ ಕೈವಾಡಲಿಂದ ಬಂತು. ಯಾರು ಕೈವಾಡ ಇಲ್ಲ, ಅದು ಏನೇ ಮಾಡ್ಕೊಂಡು ಹೋಗ್ಲಿ, ನಾವು ಗಟ್ಟಿಯಾಗಿದ್ದೇವೆ. ಬಂಗಾರಪೇಟೆ ಕಾಂಗ್ರೆಸ್ ಎಲ್ಲ ಮುಖಂಡರು ಕೂಡ ಸುಮಾರು 4 ದಶಕಗಳ ಕಾಲ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ದೇಶದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ಬಂದಂಥ ಸಿದ್ದರಾಮಯ್ಯನವರ ಮೇಲೆ ಈ ದಿವಸ ರಾಜಭವನದಿಂದ ರಾಜ್ಯಪಾಲರು ಯಾವ ರಾಜಕೀಯ ಪಕ್ಷಗಳಾದಂಥ BJP JDS ಚಿತಾವಣೆಯಿಂದ ಈ ದಿವಸ ಏನೊಂದು ಪ್ರಾಸಿಕ್ಯೂಷನ್ಗೆ ಒಂದು ಪತ್ರವನ್ನು ನೀಡಿದ್ದಾರೆ. ಇದನ್ನ ನಾವು ಬಂಗಾರಪೇಟೆ ಕಾಂಗ್ರೆಸ್ನ ಎಲ್ಲ ಮುಖಂಡರು ಎಲ್ಲರೂ ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಇದೇ ಸಲುವಾಗಿ ನಾವು ಪ್ರತಿಭಟಿಸೋದಕ್ಕೋಸ್ಕರ ನಮ್ಮ ಶಾಸಕರು ತಿಳಿಸಿದ ಪ್ರಕಾರ ನಾವು ಸೋಮವಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬಂಧುಗಳು, ಸಿದ್ದರಾಮಯ್ಯ ಅಭಿಮಾನಿಗಳು, ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡಿ ನಾವು ಇವರ ನಡೆಯನ್ನು, ರಾಜ್ಯಪಾಲರ ನಡೆಯನ್ನ ಖಂಡಿಸ್ತೇವೆ ಅನ್ನೋ ಮಾತನ್ನ ತಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ.